ಸಾವಿರ ಗಡಿ ದಾಟಿದ ಕೋವಿಡ್ನ ಕೇಸ್ ದೆಹಲಿ ಸೇರಿ ಹಲವು ರಾಜ್ಯಗಳಲ್ಲಿ ವೈರಸ್ನ ಅಬ್ಬರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ದೇಶದಾದ್ಯಂತ 1009 ಕರೋನಾ ಕೇಸಸ್ಗಳು ಆಕ್ಟಿವ್ ಆಗಿದೆ. NB181 ಮತ್ತು LF7 ಎಂಬ ಎರಡು ಹೊಸ ವೈರಸ್ನ ಭೀತಿ ಇದೀಗ ಹೆಚ್ಚಾಗ್ತಾ ಇರೋದು. ಇತ್ತೀಚಿನ ಕೇಸಸ್ಗಳಲ್ಲಿ ಈ ರೂಪಾಂತರಿ ವೈರಸ್ ಹೆಚ್ಚಳ ಆಗ್ತಾ ಇದೆ. ಕೇರಳದಲ್ಲಿನೇ ಅತಿ ಹೆಚ್ಚು ಸಕ್ರಿಯ ಪ್ರಕರಣಗಳಿದೆ. ಕರೋನಾ ವೈರಸ್ಗೆ ಕೇರಳದಲ್ಲಿ ಆಲ್ರೆಡಿ 2 ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ನೋಡ್ತಾ ಇದ್ದ ಹಾಗೇನೆ ನಮ್ಮ ದೇಶದಲ್ಲೂ ಕೂಡ ಕರೋನಾ ಕೇಸಸ್ಗಳು ಹೆಚ್ಚಾಗ್ತಾ ಇರೋದು. ನಾವು ಇಲ್ಲಿವರೆಗೂ ಹಾಂಗ್ಕಾಂಗು, ಸಿಂಗಾಪುರ, ಥೈಲ್ಯಾಂಡು ಈ ಥರ ಹೇಳ್ತಾ ಇದ್ವಿ. ಬಟ್ ಈಗ ನಮ್ಮ ರಾಜ್ಯದಲ್ಲೇ ನಮ್ಮ ದೇಶದಲ್ಲೇ 1000 ಗಡಿ ದಾಟ್ಬಿಟ್ಟಿದೆ. ನಮ್ಮ ರಾಜ್ಯದಲ್ಲೂ ಕೂಡ 40 ಗಡಿ ದಾಟಿಬಿಟ್ಟಿದೆ ಆಲ್ರೆಡಿ ಕರೋನಾ. ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನೋಡ್ತಾ ಇದ್ದ ಹಾಗೇ ಕರೋನಾ ಕೇಸಸ್ಗಳು ಜಾಸ್ತಿ ಇರುವಂಥದ್ದು. ನೋಡಿ, ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಇದೆ ಅಂತ ನಾವು ನೋಡೋದಾದರೆ, ಕೇರಳದಲ್ಲಿ 430 ಕೇಸಸ್ಗಳು ಆ್ಯಕ್ಟಿವ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅದರಲ್ಲಿ 2 ಸಾವು ಸಂಭವಿಸಿದೆ. ಇನ್ನು ಮಹಾರಾಷ್ಟ್ರದಲ್ಲಿ 209 ಕೇಸಸ್ಗಳಿದೆ. ಅದರಲ್ಲಿ 4 ಸಾವನ್ನಪ್ಪಿದ್ದಾರೆ. ದೆಹಲಿಯಲ್ಲಿ 104, ತಮಿಳುನಾಡಿನಲ್ಲಿ 69, ಗುಜರಾತ್ನಲ್ಲಿ 83, ಕರ್ನಾಟಕದಲ್ಲಿ 47 ಕೇಸಸ್ಗಳು ಆ್ಯಕ್ಟಿವ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಕೋವಿಡ್ನ ಸಂಖ್ಯೆ ಹೆಚ್ಚಾಗ್ತಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಅಲರ್ಟ್ ಆಗಲಾಗಿದೆ. ಹೆಚ್ಚಿನ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಆರೋಗ್ಯ ಇಲಾಖೆಗೆ ಸೂಚನೆಯನ್ನು ನೀಡಲಾಗ್ತಾ ಇದೆ. ನೋಡಿ, ನಮ್ಮ ರಾಜ್ಯದಲ್ಲೇ 47 ಕೋವಿಡ್ ಪ್ರಕರಣಗಳು ಇರುವಂಥದ್ದು. ಇವತ್ತು ಮತ್ತೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಮತ್ತೆ ಕರೋನಾ ಪ್ರಕರಣಗಳು ಹೆಚ್ಚಾಗಬಹುದು. ಕಳೆದ 24 ಗಂಟೆಯಲ್ಲಿ 47 ಮಂದಿಗೆ COVID-19 ಪಾಸಿಟಿವ್ ದೃಢಪಟ್ಟಿರೋದು. ಇದರೊಂದಿಗೆ ಸೋಂಕಿತರ ಸಂಖ್ಯೆ ನೋಡ್ತಾ ಇದ್ದ ಹಾಗೇನೆ ಹೆಚ್ಚಳ ಆಗ್ತಾ ಇದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಮ್ಮ ಹೆಲ್ತ್ ಬಗ್ಗೆ ನಾವೇ ಹೆಚ್ಚಿನ ಗಮನವನ್ನು ಹರಿಸಬೇಕಾಗತ್ತೆ. ದೇಶದಾದ್ಯಂತ ಕೋವಿಡ್ನ ಸಂಖ್ಯೆಗಳು ಹೆಚ್ಚಾಗ್ತಾ ಇರೋದು.